ಗೈಸ್ ವಿಡಿಯೋ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ಹೇಳಿರ್ತೀನಿ ನಾವ್ ಇದ್ದಿದ್ ರೂಮ್ಗೆ ಎಷ್ಟಾಯ್ತು, ಇಬ್ಬರಿಗೆ ಎಷ್ಟಾಯ್ತು, ಒನ್ ನೈಟ್ಗೆ ಎಷ್ಟಾಯ್ತು ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ ವಿಡಿಯೋ. ಗೈಸ್ ಗೇಮ್ ಎಲ್ಲ ಆಡ್ಕೊಂಡ್ ಬಂದು ಫುಲ್ ಟಯರ್ಡ್ ಆಗಿದ್ದೀನಿ ನೋಡಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನದು ಸ್ವಿಮ್ ಮಾಡ್ತಾವ್ರೆ. ಸೊ ಟೈಮ್ ಬಂದು 11 ಗಂಟೆ ಆಗಿದೆ. ರೂಮ್ ಎಲ್ಲ ಚೆಕ್ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅರ್ಜೆಂಟಲ್ಲಿ ನಾವು ಇದ್ದಿದ್ದು ಹೋಮ್ ಟೂರ್ ಅಲ್ಲ ರೂಮ್ ಟೂರ್ ಮಾಡ್ತಾ ಇದೀವಿ. ನಮ್ಮ ರೂಮ್ ಹೇಗಿತ್ತು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳಿ. ಸಖತ್ತಾಗಿತ್ತು ಗೈಸ್ ರೂಮ್ ಮಾತ್ರ, ನೀವು ನೋಡಿ ಲಕ್ಸುರಿಯಸ್ ಆಗಿತ್ತು. ಸೊ ಬನ್ನಿ ತೋರಿಸೋಣ. ಫಸ್ಟು ಹೊರಗಡೆ ಹೋಗ್ತೀನಿ ನಾನು, ರೂಮ್ ಟೂರ್ ಮಾಡ್ಬೇಕು. ಚೆಕ್ಔಟ್ಲೆ ಗೈಸ್ ನೋಡಿ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ ನಾನು ರೂಮ್ ಟೂರ್ನ. ಫಸ್ಟು ರೂಮಿಂದ ಹೊರಗೆ ಹೋಗ್ತೀನಿ, ಆಮೇಲೆ ಒಳಗೆ ಬರ್ತೀನಿ. ಸೊ ನಮ್ಮ ರೂಮ್ಗೆ ಬರಬೇಕು ಅಂತಂದರೆ ಟೆರೆಸ್ ಇದೆ. ನಮ್ಮ ರೂಮು ಅಂದರೆ ರೆಸಾರ್ಟ್ ರೂಮು. ಇಲ್ಲಿ ಬಾಯ್ಸ್ ಇದ್ದಾರೆ, ಅಲ್ಲಿ ಆ ಕಡೆನೂ ಬಾಯ್ಸ್ ಇದ್ದಾರೆ. ಏನಂದರೆ ಫಸ್ಟು ರೂಮ್ಗೆ ಹೋಗ್ಬೇಕು ಅಂದರೆ ರೂಮ್ ಬಾಗಿಲನ್ನ ತೆಗಿಬೇಕು. ಹೀಗಿದೆ ನಮ್ಮ ರೂಮ್. ಲೈಟ್ ಹಾಕಿ ಸಂಧ್ಯಾ. ಗೈಸ್ ಲೈಟ್ ಹಾಕ್ತೀನಿ ರೀ. ಇದೇನು ಲೈಟೇ ಇಲ್ಲಲೇ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ರೂಮ್, ಮಾತ್ರ ಮಸ್ತ್ ಇದೆ. ನಾವಿಲ್ಲೇ ಮಲಗಿದ್ವಿ ರಾತ್ರಿ, ಚೆನ್ನಾಗಿತ್ತು. ಈಗಾಗಲೇ ಚೆಕ್ಔಟ್ ಅಂತಿದ್ದಾರೆ, ಮನೆಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಇಲ್ಲಿ ಬೆಡ್ ಇದೆ, ಇಲ್ಲಿ ಟಿವಿ ಇದೆ. ತುಂಬಾ ಚೆನ್ನಾಗಿದೆ. ನಾನು ನಿತ್ಯ ಹಿಂಗೆ ಓದಾಡಿದ್ವಿ ಬೆಡ್ ಅಲ್ಲಿ. ಸೊ ಈ ಫ್ಯಾನ್ ಆಫ್ ಮಾಡಿ ಕೇಳಿಸಲ್ಲ ಸೌಂಡು. ಸೊ ಈ ಪಿಲ್ಲೋಸ್ ಇಂದ ತುಂಬಾ ಚೆನ್ನಾಗಿರ್ತದೆ. ಕ್ಲೋಸ್ ಮಾಡಿ ಸೌಂಡ್ ಬರುತ್ತೆ. ನಿಮಿಷ ಗೈಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ, ಆಮೇಲೆ ಮಾತಾಡೋಣ. ಈ ಪಿಲ್ಲೋಸ್ ಅಲ್ಲಿ ಎಷ್ಟು ಹೊಡೆದಾಡಿದೀವಿ ನಾನು ನಿತ್ಯ, ಅಂದ್ರೆ ಅಷ್ಟು ಹೊಡೆದಾಡಿ ಮಜಾ ಮಾಡಿದೀವಿ. ಸೊ ಇದು ಬೆಡ್ ಎಲ್ರು ಗೊತ್ತಿರ, ಆದ್ರೆ ಇದು ಫುಲ್ ಚೆನ್ನಾಗಿದೆ ಗೈಸ್. ಬೆಡ್ ಸಾಕಾಗಿದೆ ಮಾತ್ರ, ಒಳ್ಳೆ ನಿದ್ದೆ ಬಂತು. ಈ ಬೆಡ್ ಮೇಲೆ ಬಂದಿದ ತಕ್ಷಣ ಸುಂದಾಡ್ತೀವಿ ಉಸಿರು ತರ. ಈ ಬೆಡ್ ಇದೆ, ಇದು ಮೆಸ್ ಆಗಿದೆ. ಆಕ್ಚುಲಿ ಬಂದ ತಕ್ಷಣ ಚೆನ್ನಾಗಿತ್ತು. ಈ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿ, ಲೈಕ್ ಅದೆಷ್ಟು ನೋಡಿ ಇಂಟೀರಿಯರ್ ಸಖತ್ತಾಗಿದೆ. ಕಲ್ಲ ಇದು ಸಂಧ್ಯಾ? ಕಲ್ಲಲ್ಲ, ಇದು ಹಿಂಗೆ ಮಾಡಿದ್ದಾರೆ ಅನ್ಸುತ್ತೆ ಗೈಸ್. ಇಲ್ಲಿ ನೋಡಿ ಇಂಟೀರಿಯರ್ ಚೆನ್ನಾಗಿದೆ. ಇರಿ ನಾವು ರೂಮ್ ಟೂರ್ ಮಾಡ್ತಾ ಇದೀವಿ, ಬರ್ತೀವಿ. ಈ ಕರ್ಟನ್ ಅಂತೂ ಹೈಲೈಟ್ ಗೈಸ್ ಈ ರೂಮ್ ಇಂದ. ವಾವ್ ನೋಡಿ ಗೈಸ್, ವೈಟ್ ಇದು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಮಸ್ತ್ ಅಲ್ವಾ? ಇಲ್ಲಿ ಮಲ್ಕೊಂಡು ಇಲ್ಲಿ ಟಿವಿ ನೋಡೋದು. ಮತ್ತೆ ಇಲ್ಲಿ ಏನೇನಿದೆ ಅಂತಂದ್ರೆ ಶುಗರು, ಮಿಲ್ಕ್ ಪೌಡರು, ಕಾಫಿ ಪೌಡರು, ಏನೇನು ಬೇಕೆಲ್ಲ ಇದೆ. ಇಲ್ಲಿ ಕಾಯಿಸ್ಕೊಂಡು ಇದನ್ನ ಮಾಡ್ಕೊಂಡು ಕುಡಿಯೋದು. ಅದಾದ್ಮೇಲೆ ಇದು ಮೇನು, ಇದು ಕರ್ಟನ್ನ ಹಿಂಗೆ ಝೀ ಅಂತ ಓಪನ್ ಮಾಡಿದ ತಕ್ಷಣ ಹಿಂಗ ಆಚೆ ಬಂದಿದ ತಕ್ಷಣ ನೋಡಿ ಇಲ್ಲಿ ಹಿಂಗೆ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಬೇಕಿತ್ತು, ಆದ್ರೆ ನಮ್ಗೆ ಏನ್ ಸಂಧ್ಯಾ ಟೈಮೇ ಸಿಗಲಿಲ್ಲ. ಗೇಮ್ಸ್ ಕಂಪ್ಲೀಟ್ ಮಾಡೋದ ಅಥವಾ ಏನು. ರಾತ್ರಿ ನಿನ್ನೆ ಏನ್ ಮಾಡಿದ್ವಿ ಅಂತಂದ್ರೆ ನೀರಲ್ಲೆಲ್ಲ ಬಿದ್ದು ರೈನ್ ಡ್ಯಾನ್ಸ್ ಆಡಿ ಏನೇನೋ ಅವಾಂತರ ಮಾಡ್ಕೊಂಡ್ವಿ. ಇಲ್ಲಿಗೆ ಯಾಕೆ ಬಂದ್ರೆ ನಾನು ರೂಮ್ ಟೂರ್ ಮಾಡ್ತಾ ಇದೀನಿ ಹಾಗೆ ಗೈಸ್. ನಮ್ ರೂಮ್ ಮುಂದೆ ಈ ತರ ಸ್ವಿಮ್ಮಿಂಗ್ ಪೂಲು ಮತ್ತೆ ಈ ತರ ಡೋರು ಹಿಂಗೆ. ಇದು ಪಕ್ಕದ ರೂಮು, ಇದು ಪಕ್ಕದ ರೂಮು. ವೆದರ್ ನೋಡಿ ಗೈಸ್, ವೆದರ್ ಅಲ್ಲ ಏನಂತಾರೆ ಅದಕ್ಕೆ, ಫೀಲು, ಆಂಬಿಯನ್ಸು. ಸಂಧ್ಯಾ ಇಲ್ಲಿ ಸ್ವಲ್ಪ ಗೇಮ್ ಮಾಡ್ಕೊಂಡ್ಬಂದು ಟಯರ್ಡ್ ಆಗಿದ್ದೀನಿ. ಇದೊಂದು ಚೇರ್ ಇದೆ, ಇಟ್ಸ್ ಸೋ ಕಂಫರ್ಟಬಲ್. ಚೆನ್ನಾಗಿದೆ ಈ ಚೇರ್. ಈ ರೂಮ್ಗೆ ಒಂದು ಚೇರ್ ಸಾಕಾಗಿದೆ. ಮತ್ತೆ ಇಲ್ಲಿ ಇವ್ರು ಇಟ್ಕೊಂಡಿದ್ದಾರೆ ಟೇಬಲ್ಸ್, ಬೆಡ್ ಟೇಬಲ್ ಕೊಟ್ಟಿದ್ದಾರೆ. ಬೆಡ್ ಟೇಬಲ್ ಏನಾದ್ರೂ ಇಟ್ಕೋಬಹುದು. ನಾವು ಏನೇನೋ ಇಟ್ಕೊಂಡಿದೀವಿ, ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ನಾವೇನು ಇಟ್ಕೊಂಡಿಲ್ಲ, ಒಳಗೆ ಇಟ್ಕೊಂಡಿಲ್ಲ, ಮೇಲೆ ಇಟ್ಕೊಂಡಿದೀವಿ. ಸೊ ಇಲ್ಲಿ ಟೇಬಲ್ ಇದೆ, ಅಂಡ್ ಇಲ್ಲೂ ಕೂಡ ಒಂದು ಎರಡ್ ಸೈಡ್ ಟೇಬಲ್ ಕೊಡ್ತಾರೆ. ಕಾಲ್ ಬೇಕಾದ್ರೆ ಮಾಡ್ಕೋಬಹುದು. ಅಂಡ್ ದಿಸ್ ಇಸ್ ದಿ ಮಿರರ್, ಮೈ ಮೋಸ್ಟ್ ಫೇವರೇಟ್ ಪ್ಲೇಸ್. ಮತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಬಿಕಾಸ್ ಇಲ್ಲಿ ಲೈಟ್ ಇದೆ. ಯಾವಾಗ್ಲೂ ಎಲ್ಲಾದ್ರೂ ಮಿರರ್ ಹೋದ್ರೆ ಅದು ಇಷ್ಟೇ ಇರುತ್ತೆ, ಬಟ್ ಇದು ಫುಲ್ ಸ್ಪೇಷಿಯಸ್ ಆಗಿದೆ. ಇದ್ರ ಮುಂದೆ ಒಂದು ಗ್ರೀನ್ ಪ್ಲಾಂಟ್ ಇಕ್ಕಿದ್ದಾರೆ. ಆ ವೈಬ್, ಆ ಲುಕ್ ಏನಿದೆ ಫುಲ್ ಸಖತ್ ಗೈಸ್ ಕೊಡ್ತಿದೆ ಬೇಸಿಕಲಿ. ನಂಗೆ ಬಿಟ್ಟು ಬರಕ್ಕೆ ಮನ್ಸಿಲ್ಲ, ಅಷ್ಟು ಚೆನ್ನಾಗಿದೆ ಈ ರೂಮ್. ಲೈಕ್ ಗರ್ಲ್ಸ್ ಡ್ರೀಮ್ ರೂಮ್ ಅಂದ್ರೆ ಏನ್ ತಪ್ಪೇ ಆಗಲ್ಲ, ಗರ್ಲ್ಸ್ ತುಂಬಾ ಇರುತ್ತೆ. ಬಟ್ ಮೋಸ್ಟ್ ಇಷ್ಟ ಆಗಿದ್ದಂದ್ರೆ ನಂಗೆ ಈ ಪ್ಲೇಸ್.
ಮಿರರ್ ಪ್ಲೀಸ್. ಎಷ್ಟು ಸರಿ ರೆಡಿ ಆಗಿದ್ದೀನಿ ನಾನು, ರೆಡಿ ಆಗಲ್ಲ ಅಷ್ಟು ಸೋಂಬೇರಿ. ಬಟ್ ಇಲ್ಲಿ ಬಂದು ಈ ಮಿರರ್ ಇದೆ ನಾನು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಆತರ ಎಲ್ಲ ಬಟ್ಟೆ ಹಾಕಿದೀನಿ. ಸೊ ಅಷ್ಟು ಇಷ್ಟ ಆಯ್ತು ನನ್ಗೆ ಬೇಸಿಕಲಿ. ಮಾತಾಡೋದ್ರೆ ಒಸಿ ಮಾತಾಡ್ತಾಳ ಗೈಸ್. ಅಂಡ್ ಅದಾದ್ಮೇಲೆ ಕಬೋರ್ಡ್ ಇದೆ. ಈ ಕಬೋರ್ಡ್ ಅಲ್ಲಿ ಏನಿರ್ಬೋದು, ಖಾಲಿ ಕಬೋರ್ಡ್ ಇರುತ್ತೆ ಅಂತ ನಾವ್ ಅನ್ಕೊಂಡು ಓಪನ್ ಮಾಡಿದ್ರೆ, ಓ ಮೈ ಗಾಡ್, ಇದು ಪ್ಲೀಸ್ ನಮ್ದು ಬಟ್ಟೆ ಎಕ್ಸೆಪ್ಷನಲ್ ಕೇಸ್ ಇದು. ಸ್ವಲ್ಪ ಕಸ ತರ ಇಲ್ಲಿ ನೋಡಿ, ಮಿನಿ ಫ್ರಿಜ್ ಇದೆ. ರೂಮ್ ಟೂರ್ ನಾನೆಲ್ಲ ಗೈಸ್ ಮಾಡ್ತಾ ಇರೋದು, ಸಂಜೆನೆ ಇಲ್ಲಿ ಮಿನಿ ಫ್ರಿಜ್ ಇದೆ. ಇವ್ರು ಕೋಕೋ ಕೋಲಾ ಪೆಪ್ಸಿ ಏನು ಇಕ್ಕಿಲ್ಲ, ದಟ್ ಇಸ್ ದ ಸ್ಯಾಡೆಸ್ಟ್ ಥಿಂಗ್. ಬಟ್ ನಾವೇ ತಗೊಂಬಂದ್ ಇಕ್ಕೊಂಬೋದು ಕೋಕೋ ಕೋಲಾ ಪೆಪ್ಸಿ. ಮಿನಿ ಫ್ರಿಜ್ ಇದೆ ಗೈಸ್ ರೂಮ್ ಅಲ್ಲಿ. ಅಲ್ಲಿ ಕಾಣಿಸ್ತಿದೆ ಎಲ್ಲ ಗೈಸ್. ಬೇಜಾರ್ ಮಾಡ್ಕೊಬಿಡಿ, ನಾವ್ ಇಟ್ಟಿರೋದು ಮಿಸ್ ಆಗ್ಬಿಟ್ಟೈತೆ ಗೈಸ್. ಲಾಸ್ಟ್ ಟೈಮು ರೂಮ್ ಹಿಂಗಿದೆ, ನೋಡ್ಕೋಬಿಡಿ. ನಂಗಂತೂ ಸಖತ್ ಇಷ್ಟ ಆಯ್ತು. ನಾವು ಆಕ್ಚುಲಿ ಗೇಮ್ ಆಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ. ನಾನಂತೂ ಇಲ್ಲೋಡಿ ಬಿತ್ಕೊಂಡು ಒದ್ದಾಡ್ತಾವಳೆ, ಸ್ಲಿಪ್ಪರ್ ಹಾಕಡ್. ಹಾ ಗೈಸ್, ನಾವು ನೋಡಿ ಹಿಂಗ್ ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಂಗೆ ರೂಮ್ ಬಿಟ್ಟು ಆಚೆ ಹೋಗಿ ಬೇಜಾರ್ ಆಗ್ತಿದೆ ಆಕ್ಚುಲಿ ನಾವು ಫುಲ್ ಅಲ್ಲಿ ವಾಟರ್ ಆಕ್ಟಿವಿಟೀಸ್, ಲ್ಯಾಂಡ್ ಆಕ್ಟಿವಿಟೀಸ್ಗಿಂತ ನಂಗೆ ಈ ರೂಮ್ ಇಂಟೀರಿಯರ್ ಸ್ಪೇಸ್ ಮತ್ತೆ ನಾವಿಬ್ರು ಜೊತೆಲಿದ್ದು ತುಂಬಾ ಮಿಸ್ ಮಾಡ್ಕೊಂತೀನಿ. ಬೇಜಾರಾಗ್ತದೆ ಅದಕ್ಕೆ. ನಾವು ಮತ್ತೆ ಯಾವತ್ ಸಿಗ್ತೀವೋ ಐ ಡೋಂಟ್ ನೋ. ಅದೇ ತುಂಬಾ ರೇರ್ ನಂಗೆ ನಿತ್ಯ ನಾನು ಅವಳಿಗೆ ಸಿಗೋದು, ಅದೊಂದು ಬೇಜಾರಿದೆ ಗೈಸ್. ಚೆನ್ನಾಗಿದೆ ಮತ್ತೆ ನಿಮ್ಗೆಲ್ಲ ವಾಶ್ರೂಮ್ ತೋರ್ಸೋಣ ಬನ್ನಿ. ಹೀಗೆದ್ದು ಇದನ್ನ ಬಿಟ್ಟು ಮನ್ಸೇ ಇಲ್ಲ ಕಣೆ ಬರಕ್ಕೆ. ಅಲ್ಲಿ ಚೆಕ್ಔಟ್ ಮಾಡ್ಬೇಕು. ಸೊ ಗೈಸ್ ನೋಡಿ ಗೈಸ್, ಸಖತ್ತಾಗಿದೆ. ವಾಶ್ರೂಮ್ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ, ಅಲ್ಟಿಮೇಟ್ ಹಂಗಿದೆ. ಅಲ್ಟಿಮೇಟ್. ನಾವು ಸ್ವಲ್ಪ ಏನೇ ನಮ್ಮ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಸೊ ಮಿರರ್ ಇದೆ ಇಲ್ಲಿ, ಸಿಗಾಬಟ್ಟೆ ಬೇಜಾರಾಗ್ತದೆ ನಂಗೆ ಮಿರರ್ ಎಲ್ಲ ಬಿಟ್ಟೋಗಕ್ಕೆ. ಮತ್ತೆ ಇವ್ರಿಗೆ ಬಂದಿದ್ದ ತಕ್ಷಣ ಟೂತ್ ಪೇಸ್ಟ್ ಕೊಟ್ಟಿದ್ರು, ಸೋಪ್ ನಾವ್ ಯೂಸ್ ಮಾಡಿಲ್ಲ, ಬಾಡಿ ವಾಶ್ ಕೊಟ್ಟಿದ್ರು, ಇದೇನು ಶಾಂಪೂ ಕೊಟ್ಟಿದ್ರು, ಅಲ್ಲೂಜಾ ಬ್ರಷ್, ಪೇಸ್ಟ್ ಮತ್ತೆ ಟವಲ್ ಎಲ್ಲ ಕೊಟ್ಟಿದ್ರು. ನಾವು ಅದನ್ನೆಲ್ಲ ಯೂಸ್ ಮಾಡ್ಬಿಟ್ಟಿದೀವಿ. ಬ್ಯಾಗ್ ಕೂಡ ಬಂದ ತಕ್ಷಣ ಹೋಮ್ ಟೂರ್ ಮಾಡ್ಬೇಕಿತ್ತು ಗೈಸ್, ನಾವ್ ಅವಾಗ ಮಾಡ್ಲಿಲ್ಲ. ಈಗ ಎಲ್ಲ ಅಡ್ಗೆಟ್ ಸಂಧ್ಯನ್ ಫೇವ್ರೇಟ್ ಜಗೂಸಿನಲ್ಲಿ ಸಂಧ್ಯನ್ ಜಗೂಸಿದು ಫುಲ್ ಡೀಟೇಲ್ಸ್ ಸಂಧ್ಯನ್ ಬ್ಲಾಗ್ ಅಲ್ಲಿ ಬರುತ್ತೆ, ನೋಡ್ಕೊಂಡ್ಬಿಡಿ ಆಯ್ತಾ. ಜಗೂಸಿನಲ್ಲಿ ಹೆಂಗೆ ತಿಕ್ಕ ತರ ನಾವು ಆಡಿದೀವಿ. ಬಿಕಾಸ್ ನನ್ ಕನ್ಸನ್ನು ಅನ್ಕೊಂಡಿರಲಿಲ್ಲ ನಾನು ಜಗೂಸಿನಲ್ಲೆಲ್ಲ ಅಟ್ಲೀಸ್ಟ್ ಅದನ್ನ ಟಚ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಬಟ್ ಜಕೂಸಿ ನೋಡಿ ಗೈಸ್, ಇಂಟೀರಿಯರ್ ಇಲ್ಲೂ ಚೆನ್ನಾಗಿದೆ. ಸೊ ಜಕೂಸಿ ವಿಡಿಯೋಗೆ ನನ್ನ ಬ್ಲಾಗ್ ನೋಡಿ, ಸಂಧ್ಯನ್ ಬ್ಲಾಗ್ ನೋಡಿ. ಇಲ್ಲಿ ಕಮೋಡ್ ಇದೆ. ನಾವು ಆಮೇಲೆ ಇನ್ನೇನು ಇಷ್ಟ ಗೈಸ್, ವಾಶ್ರೂಮ್ ಚೆನ್ನಾಗಿದೆ. ಸ್ವಲ್ಪ ಈ ಕಡೆ ತೋರ್ಸಕ್ಕಾಗಲ್ಲ. ಇಷ್ಟ ಗೈಸ್ ವಾಶ್ರೂಮ್, ಸಖತ್ 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 ಮಾತ್ರ. ಹಾ ಇಷ್ಟ ಆಗಿತ್ತು ಇವತ್ತಿನ ರೂಮ್ ಟೂರ್. ಅಲ್ಲಲ್ಲ, ನಾವಿದ್ದಿದ್ ರೂಮ್ ಟೂರ್ ಮಸ್ತ್ ಇತ್ತು. ಜೀವನದಲ್ಲಿ ಇದೊಂದು ಮೆಮೊರಬಲ್. ಮಸ್ತ್ ಇತ್ತು, ಸಾಕಾತಿತ್ತು. ನಂಗಂತೂ ಅಲ್ಟಿ ಖುಷಿ ಫುಲ್ಲು. ನಂಗೆ ಮೂಡಿಲ್ಲ ಈ ರೂಮು, ಈ ಬೆಡ್ಡು, ಈ ಮಿರರ್ನ ಬಿಟ್ಟೋಗ್ಲಿಕ್ಕೆ. ಇಲ್ಲ ಇಲ್ಲ ಇಲ್ಲ, ಸಂಧ್ಯನ್ ಬಿಟ್ಟೋಗೋದು ಅಂದ್ರೆ ಬೇಜಾರು. ಬೇಜಾರು ಮಾಡ್ಕೊಬೇಕು, ನನ್ ಬಿಟ್ಟೋಗ್ಬೇಕು. ಸೊ ಎಸ್, ಈಗ ಹೋಗೋಣ. ಇದಾಗಿತ್ತು ಮಿಸ್ ಯು ಮಿರರ್. ನಾವು ಚೆಕ್ಔಟ್ ಮಾಡ್ಬೇಕು, ಹೆಂಗ್ ಬೇಗ ಚೆಕ್ಔಟ್ ಮಾಡ್ತೀವಿ ಅಂತ ನೀವು ಕೂಡ ನೋಡಿ. ಇವಾಗ ನಿಂದೋಗಿರೋ ಬಟ್ಟೆ ಇದೆ, ಫುಲ್ ಬಟ್ಟೆ. ಅದನ್ನೆಲ್ಲ ಹೆಂಗ್ ತಗೊಂಡೋಗೋದೀಗ? ಅದೇ ಗೊತ್ತಿಲ್ಲ. ನಿಂದೋಗಿರೋ ಬಟ್ಟೆ ಒಂದು ಕವರ್ ಅಲ್ಲಿ ಹಾಕಿ. ಕವರ್ ಇಲ್ವಲ್ಲ ಈಗ. ಬಟ್ ನಾವು ಈ ಬ್ಯಾಚಲ್ಲಿ ಏನಾದ್ರು ಎತ್ತಿದ್ದೀನಿ, ನಂಗೆ ಇಷ್ಟ ಆಯ್ತು. ಯವ್ವಾ, ಇಲ್ಲಿ ವ್ಲಾಗ್ ಕಣೆ, ಅವ್ರು ನೋಡ್ಬಿಟ್ರೆ ಏನಾಗಲ್ಲ. ಗೈಸ್ ಎತ್ಕೊಂತವಳಂತೆ. ನನ್ಗೆ ಫುಲ್ ಟಯರ್ಡ್ ಆಗೋಯ್ತು ಗೈಸ್. ಅದೇನೋ ಆಡ್ಬಿಟ್ಟು ಕಾಲೆಲ್ಲ ನಡ್ಗೋಯ್ತು ಗೈಸ್. ಓಕೆ, ನಾವು ಬೇಗ ಚೆಕ್ಔಟ್ ಮಾಡ್ಬೇಕು, ಟೈಮ್ ಆಗೋಯ್ತು. ಆಮೇಲೆ ಸಿಗ್ತೀನಿ ಗೈಸ್. ನಾವೀಗ ರೀಲ್ ಶೂಟ್ ಮಾಡಕ್ಕೆ ನೋಡ್ತಾ ಇದೀವಿ. ಅರ್ಜೆಂಟ್ ಅಲ್ಲೇ ಎಲ್ಲ ಆಗುತ್ತೆ ಗೈಸ್. ಎಲ್ರು ಇವಾಗ ಓಡ್ತಾ ಇದೀವಿ ನಾವು. ನಿಮ್ಗೋಸ್ಕರ ನಾನು ಎಂತ ರಿಸ್ಕ್ ಬೇಕಾದ್ರೂ ತಗೊಂತೀನಿ. ಇಲ್ಲ ಗೈಸ್, ಇನ್ನೇನು ತೋರಿಸ್ಬೇಕಲ್ಲ, ಚಾರ್ಜರ್ ಬೇರೆ ಇಲ್ಲ, ಎಂತೂ ಮಾಡೋದು.
ಯಾರಲ್ಲ ಅವಳು? ಇವಾಗ ನಾವ್ ಇದ್ದಿದ್ ರೂಮು ಎಷ್ಟು ಸಾವಿರ ಅಂತ ಹೇಳುವ ಸಮಯ, ನಾವ್ ಇದ್ದಿದ್ ರೂಮು ಒಬ್ರಿಗೆ ಒಂದ್ ದಿನಕ್ಕೆ 10,000. ಯಾಕಂದ್ರೆ ಜಕೂಸಿ ಇತ್ತಲ್ಲ. ಡೇ ಔಟ್ ಪ್ಯಾಕೇಜು 1200 ಇಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ರೂಮು ಇನ್ನೂ ಕಮ್ಮಿ ಇರುತ್ತೆ. ಇದು ಜಕೂಸಿ ರೂಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ. ನನಗೆ ಗೊತ್ತು ನೀವು ಕಮೆಂಟ್ ಹಾಕ್ತೀರಾ ಅಂತ, ಬಿಟ್ಟಿ ಶೋಕಿ ಅದು ಇದು ಅಂತ. ನಾವ್ ಇಲ್ಲಿಗೆ ಬಂದಿದ್ದು ಮೇನ್ಲಿ ಕ್ರಿಯೇಟರ್ಸ್ ಮೀಟ್ ಮಾಡಕ್ಕೆ ಅಂತ, ಪ್ರಮೋಷನ್ಗಲ್ಲ. ಎಲ್ಲವೂ ಕೂಡ ಪ್ರಮೋಷನ್ ಆಗಿರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನ್ನು ನಿಜ ಹೇಳ್ಬೇಕು ಅಂತಂದ್ರೆ 10,000ದಲ್ಲಿ 1,500 ಡಿಸ್ಕೌಂಟ್ ಕೊಟ್ಟಿದ್ರು, ಮಿಕ್ಕಿದ 8,500 ಕಟ್ಟಿದ್ವಿ. ಇದು ಒಂದು ದಿನಕ್ಕೆ ಮಾತ್ರ. ಇದನ್ನೆಲ್ಲ ಹೇಳಕ್ಕೆ ನನಗಂತೂ ಇಷ್ಟ ಇರ್ಲಿಲ್ಲ. ನನ್ಗೆ ಅಂತಲ್ಲ, ಯಾವ ಕ್ರಿಯೇಟರ್ಸ್ಗೂ ಇಷ್ಟ ಆಗಲ್ಲ. ಸೊ ಹೇಳಲ್ಲ ಯಾರು ಆಲ್ಮೋಸ್ಟ್. ಬಟ್ ಹೇಳ್ದೆ ಇದ್ರೆ ನಿಮಗ್ ನೀವೇ ಏನೇನೋ ತಿಳ್ಕೊತೀರಾ, ಅದಕ್ಕೆ ಹೇಳಿದೀನಿ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಗೈಸ್, ರೆಸಾರ್ಟ್ ನ ಪಯಣ ಇಲ್ಲಿಗೆ ಮುಗಿದಿದೆ. ನಾವು ಚೆಕ್ಔಟ್ ಆಗ್ತಿದ್ವಿ. ಇನ್ನೂ ಸ್ವಲ್ಪ ಗೇಮ್ಸ್ ಇದೆ, ಅದನ್ನ ಆಡಿ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಲ್ಪ ಬಿದ್ದು ಅದಾದ್ಮೇಲೆ ಮನೆಗೆ ಹೊರಡೋದೆ. ಇವಾಗ ಸ್ವಲ್ಪ ಗೇಮ್ಸ್ ಇದೆ. ಏನಂದರೆ ಇದು ನಾವು ಯಾಕೆ ಬೇಗ ಚೆಕ್ಔಟ್ ಆಗಬೇಕು ಅಂತಂದರೆ, ನೆಕ್ಸ್ಟ್ ಬರೋರು ಇರ್ತಾರಲ್ಲ, ನಾವು ಹಂಡಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಲಾಕರ್ ಇದೆ ನೋಡಿ, ಅಲ್ಲಿ ಎಲ್ಲನೂ ಇಡ್ತಾರೆ. ನಾವು ಈಗ ಬ್ಯಾಗ್ನೆಲ್ಲ ನಮ್ಮ ಲಗೇಜ್ನೆಲ್ಲ ಲಾಕರಲ್ಲಿ ಇಡ್ತೀವಿ. ನಂದು ಯಾರು ಇಲ್ಲಿ ಇವ್ರು ಟೋಪಿನ ಹಾಕೊಂಡು ನಾನು ರೀಲ್ಸ್ ಮಾಡಿದ್ದೀವಿ ಇವತ್ತು. ನಾವು ಈಗ ಚೆಕ್ಔಟ್ ಆಗುವ ಸಮಯ. ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ ಗೈಸ್, ಅದಕ್ಕೆ ಎಷ್ಟು ರಶ್ ಇದೆ. ನನಗಂತೂ ರೆಸಾರ್ಟ್ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ, ಆದರೂ ಹೋಗ್ಬೇಕು. ಎಲ್ರಿಗೂ ಇವಾಗ ವಿದಾಯ ಹೇಳುವ ಸಮಯ. ಬೇಜಾರಾಗ್ಲಿಕ್ಕತ್ತದ. ಇವರು ಗೈಸ್ ನಿಜವಾದ ಕಂಟೆಂಟ್ ಕ್ರಿಯೇಟರ್ಸ್. ಅಂದ್ರೆ ಏನ್ ಕಂಟೆಂಟ್ ಮಾಡ್ತವ್ರೆ ಅವಲಿಂದ ಅಂತಂದ್ರೆ, ಇಲ್ಲಿ ರೀಲ್ಸ್ ಆಂಟಿ ರೀಲ್ಸ್ ಮಾಡ್ತವ್ರೆ. ಅಲ್ಲಿ ಸರಿ ನಂಬರ್ ಹೇಳಮ್ಮ. ಶೂಟ್ ಮಾಡ್ತವ್ರೆ ಗೈಸ್ ಒಂದು ವಿಡಿಯೋನ. ಕಂಟೆಂಟ್ ಕ್ರಿಯೇಟರ್ಸ್, ನಿಜವಾದ ಕಂಟೆಂಟ್ ಕ್ರಿಯೇಟರ್ಸ್. ಗೈಸ್, ನಾವು ರೆಸಾರ್ಟ್ ಇಂದ ಚೆಕ್ಔಟ್ ಆಗಿ ಹೋಗ್ತಾ ಇದೀವಿ. ಫುಲ್ ಎಂಜಾಯ್ಮೆಂಟ್ ಅನ್ಕೊಳ್ಳಿ, ಚೆನ್ನಾಗಿತ್ತು ರೆಸಾರ್ಟು. ಸೊ ಹೊರಡ್ತಾ ಇದೀವಿ ಗೈಸ್, ಬೇಜಾರಾಗ್ತಿದೆ ಗೈಸ್. ಇವಾಗ ಎಲ್ರಿಗೂ ಬಾಯ್ ಹೇಳುವ ಸಮಯ. ಸಂಧ್ಯಾನು ಬಾಯ್ ಹೇಳ್ತಾಳೆ, ಶರತ್ ಅವರೇ ಬಾಯ್. ಸೊ ಎಲ್ಲ ಅವರೇ ಬಾಯ್. ಹೆಸರೇ ಬರ್ತಾ ಇಲ್ಲ. ಸುದೀಪ್ ಅವರೇ ಬಾಯ್. ರವಿ ಅವರೇ ಬಾಯ್. ಸೊ ಚೇತು ಅವರೇ ಬಾಯ್. ಪ್ರೀತಮ್ ಅವರೇ ಬಾಯ್. ಸಂಧ್ಯಾ ಸಿಗೋಣ ಮತ್ತೆ. ಬಾಯ್. ದೊಡ್ಡ ಮನ್ಸು ಪುಣ್ಯಾತ್ಮ. ಸೀರಿಯಸ್ಲಿ ಎಲ್ಲರಿಗೋಸ್ಕರ ತುಂಬಾ ಕಷ್ಟಪಟ್ಟು ಸೇರಿಸಿ ಈ ತರ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು. ಅಂದ್ರೆ ಯಾರು ಇಬ್ರು ಮಾಡ್ತಾ ಇದೀರಾ? ನಾನ್ ನಾರ್ಮಲಿ ಯೂಶಲಿ ಇನ್ಫ್ಲುಯೆನ್ಸರ್ ಅಲ್ಲಿ ಕಾಮಿಡಿ ರೀಲ್ ಆಗಿರ್ಬೋದು, ಲಿಪ್ಸಿಂಗ್ ವಿಡಿಯೋ ಮಾಡಿರ್ಬೋದು. ಅವರು ಮೀಟಪ್ ಮೀಟಪ್ ಮಾಡಿದ್ರೆ ನಾನು ನೋಡಿದ್ದೀನಿ. ಮಿನಿ ಬ್ಲಾಗ್ ಕ್ರಿಯೇಟರ್ಸ್ ಇದುವರೆಗೂ ಮೀಟ್ ಮಾಡಿದ್ರೆ ನಾನು ನೋಡಿಲ್ಲ. ಅದು ನನ್ನಿಂದಾನೇ ಸ್ಟಾರ್ಟ್ ಆಗಬೇಕು ಅಥವಾ ನಾನೇ ಮಾಡ್ಬೇಕು ಅಂತ ಇತ್ತು. ಸೊ 100K ಆದ್ಮೇಲೆ ಮಾಡ್ಬೇಕು ಅಂತ ಇದ್ದೆ. ಸೊ ಫೈನಲಿ ಡನ್. ಸೂಪರ್ ಗೈಸ್, ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಇವ್ರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಿತ್ಯಶ್ರೀ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಅನ್ಬೇಕು. ಇವ್ರು ಏನು ಗೈಸ್ 4 ಲೈನ್ ಹೇಳಕ್ಕೆ ಸೂಸಾ ಅಂತವ್ರೆ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡು ಬ್ರೋ. ಎಲ್ರು ಹೇಳಿ. ಓಕೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಓಕೆ, 1 2 3 ಸ್ಟಾರ್ಟ್. ನಿತ್ಯ ಚಾನೆಲ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದ್ 10 ಜನ ಇನ್ಫ್ಲೂಯೆನ್ಸರ್ ಹತ್ರ ಹೇಳ್ಸಿದೀನಿ, ಮಾಡ್ರಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಹೇಳುವ ಸಮಯ. ನನಗೆ ಗೊತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇವಾಗ ನಾನು ಮನೆಗೆ ಹೋಗ್ತೀನಿ. ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಂದ್ಸಲ ಹೇಳ್ಬೇಕಲ್ಲ. ಸೊ ಎಲ್ರಿಗೂ ಟಾಟಾ ಬಾಯ್. ಈ ಮೀಟು ಇನ್ನೊಂದ್ಸಲ ಮಾಡ್ತೀವಿ ಮತ್ತೆ, ಅದು ಬೇರೆ ತರ ಇರುತ್ತೆ. ಸೊ ಸಿಗವ ಮತ್ತೆ. ಬಾಯ್.